ಹಾಯ್ ಫ್ರೆಂಡ್ಸ್, ಇದು ಮಾರಿಕಾಂಬಾ ಜಾತ್ರೆಗೆ ಹೋದ ಇನ್ನುಳಿದ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು 2 ಭಾಗ ಮಾಡಿ ಅಪ್ಲೋಡ್ ಮಾಡಿದ್ದೆ. ಮುಂಚೆ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡಿದ್ದೆ, ಇದನ್ನು ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಜಾತ್ರೆಯಲ್ಲಿ ಏನೇನಿದೆ ಏನೇನಿಲ್ಲ ಅಂತ ಹೇಳೋಂಗೆ ಇಲ್ಲ ಬಿಡಿ. ಬಟ್ಟೆಗಳ ಅಂಗಡಿ ಅಂತೂ ಎಲ್ಲಿ ಬೇಕಲ್ಲಿ ಇದ್ದವು. ಬಟ್ಟೆಗಳ ಅಂಗಡಿನೇ ಜಾಸ್ತಿ ಮತ್ತು ಎಲ್ಲ ಥರದ ಅಂಗಡಿಗಳು ಇತ್ತು. ಇಯರಿಂಗ್ಸು ಅಂತೂ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ನಾನು ಎಲ್ಲನೂ ಡೀಟೇಲಾಗಿ ವಿಡಿಯೋ ಮಾಡಿಲ್ಲ, ಇದರಲ್ಲಿ ಸ್ವಲ್ಪನೇ ತೋರಿಸ್ತಾ ಹೋಗ್ತೀನಿ. ಬಟ್ಟೆ ಅಂಗಡಿಗಳು, ಬ್ಯಾಗ್ಗಳು ಕಾಣ್ತಾ ಇರ್ಬೋದು. ಬಟ್ಟೆ ಅಂಗಡಿಗಳೇ ಜಾಸ್ತಿ ಐತಿ. 100 ರೂಪಾಯಿಗೆ, 150 ರೂಪಾಯಿಗೆ, 200 ರೂಪಾಯಿಗೆಲ್ಲ ಒಳ್ಳೊಳ್ಳೆ ಬಟ್ಟೆಗಳಿತ್ತು. ಕ್ವಾಲಿಟಿ ಹೇಗಿರುತ್ತೋ ಗೊತ್ತಿಲ್ಲ, ನಾನೇನು ಯಾವ ಬಟ್ಟೆನೂ ತಗೊಳ್ಳಿಲ್ಲ. ಸೋಫಾ ಸೆಟ್ ಮೇಲೆ ಹಾಕುವಂಥ ಕವರ್ಸು, ಮನೆಗೆ ಬೇಕಾದಂಥ ಐಟಮ್ ತಗೊಳ್ಳೋರಿಗೆಲ್ಲ ಒಳ್ಳೆ ಚಾನ್ಸು. ಕೆಲವೊಂದು ರೇಟ್ ಕಡಿಮೆ ಇದೆ, ಕೆಲವೊಂದು ರೇಟ್ ಜಾಸ್ತಿ ಇದೆ. ನೋಡ್ತಾ ಇರ್ಬೋದು, ಹೆಣ್ಮಕ್ಳು ಟೀ ಶರ್ಟು, ನೈಟ್ ಪ್ಯಾಂಟು, ಶಾರ್ಟ್ಸ್ಗಳು, ಸಣ್ಣ ಮಕ್ಕಳು ಡ್ರೆಸ್ಸು, ಬ್ಯಾಗ್ಸು, ಬಟ್ಟೆ ಬ್ಯಾಗ್ಸ್ ಎಲ್ಲ ಒಳ್ಳೊಳ್ಳೆದಿತ್ತು. ನಾನು ಕೂಡ ಒಂದು ಬ್ಯಾಗ್ ತಗೊಂಡೆ. ಸೋಫಾ ಸೆಟ್ ಮೇಲೆ ಹಾಕುವಂಥ ಕವರ್ಸು ನೋಡ್ತಾ ಇರ್ಬೋದು. ಟಾಪ್ಸು, ಕುರ್ತಾ, ಡ್ರೆಸ್ಗಳು ಮಾತ್ರ ಚೆನ್ನಾಗಿದ್ದಾವೆ. ಭಾನುವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನಗಳಿತ್ತು. ಆ ಜನಗಳ ರಶಲ್ಲಿ ನನಗೆ ಏನೂ ಸರಿಯಾಗಿ ನೋಡೋಕ್ಕಾಗಲಿಲ್ಲ, ಏನೂ ತಗೊಳಕ್ಕಾಗಲಿಲ್ಲ. ಆದರೆ ಇನ್ನೊಂದು ಸಲ ಮಾತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾರಿನ ಬಿಟ್ಟ ಮೇಲೂ ಕೂಡ ಜಾತ್ರೆ ತುಂಬ ದಿನ ಇರುತ್ತೆ. ಅವಾಗ ಬೇಕಾದರೆ ಮನೆಗೆ ಬೇಕಾದಂಥ ಐಟಮ್ ತೊಗೊಳಕ್ಕೆ ಒಳ್ಳೆ ಚಾನ್ಸ್ ಇರುತ್ತೆ. ಆವಾಗಲೂ ಕೂಡ ತುಂಬ ಜನ ಪರ್ಚೇಸ್ ಮಾಡೋರು ಇರ್ತಾರೆ. ಅಂದರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ಬೋದು. ನಾನು ಕೂಡ ಅಷ್ಟೊಂದೇನೂ ತರೋಕ್ಕಾಗಲಿಲ್ಲ, ಜನ ರಶ್ ಇರೋದ್ರಿಂದ. ಮಕ್ಕಳು ಬೇರೆ ಕರ್ಕೊಂಡು ಹೋಗಿದ್ವಿ, ಅವ್ರನ್ನ ಕೈ ಹಿಡ್ಕೊಂಡೇ ನಮ್ಗೆ ಹೋಗೋದೇ ಸರಿ ಆಯಿತು. ಹಾಗಾಗಿ ನಮಗೆ ಅಷ್ಟೊಂದೇನೂ ತಗೊಳಕ್ಕಾಗಲಿಲ್ಲ. ತಗೊಂಡಿರೋಂಥದ್ದು ನಿಮಗೂ ವಿಡಿಯೋ ಮಾಡಿ ತೋರ್ಸೋಕ್ಕೂ ಆಗಲಿಲ್ಲ. ಅಲ್ಲಿ ಮೊಬೈಲು ಹಿಡ್ಕೊಂಡು ಹೋಗೋಕ್ಕೂ ಆಗಲಿಲ್ಲ. ಅದರಲ್ಲೂ ಜಾತ್ರೆಯಲ್ಲಂದರೆ ಕಳ್ಳರಂತೂ ಇದ್ದೇ ಇರ್ತಾರೆ, ಅದೊಂದು ಭಯ. ಮಕ್ಕಳನ್ನ ಬೇರೆ ಜಾಗ್ರತೆಯಿಂದ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹಾಗಾಗಿ ನಾನು ತಿಳಿದಷ್ಟು ಅಲ್ಪ ಸ್ವಲ್ಪ ಯಾರಿಗಾದರೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಇನ್ನು ನೆಕ್ಸ್ಟ್ ಭಜನೆ ಕಾರ್ಯಕ್ರಮ ಕೂಡ ಇತ್ತು. ಅದನ್ನು ತುಂಬ ಹೊತ್ತು ನಾವು ಜಾತ್ರೆಯೆಲ್ಲ ಸುತ್ತಾಡಿ ಬಂದು ಒಂದು ಸ್ವಲ್ಪ ಸುಸ್ತಾದಂಗೆ ಆಯಿತು. ಹಾಗಾಗಿ ಕೂತ್ಕೊಂಡು ಸುಮಾರು ಹೊತ್ತು ಭಜನೆ ಮಾತ್ರ ತುಂಬ ಚೆನ್ನಾಗಿತ್ತು. ತುಂಬ ಹೊತ್ತು ಭಜನೆ ನೋಡಿಬಿಟ್ಟು ಆಮೇಲೆ ನಾವು ಮನೆ ಕಡೆ ಹೊರಟ್ವಿ. ಬಾಯ್ ಫ್ರೆಂಡ್ಸ್.